ಅಡ್ಡ ನೀವೇನಾದ್ರು ತಪ್ಪಾಗಿ ಕೇಳಿದ್ರೆ ಅಥವಾ ಸರಿಯಾದ ಪ್ರಶ್ನೆ ಕೇಳಿದ್ರೆ ಸರಿಯಾದ ಉತ್ತರ ಸರಿಯಾದ ಮಾಹಿತಿ ಸಿಗುತ್ತೆ ನಿಮಗೆ. ಅವ್ರು ಏನು ಹೇಳಿದ್ರು, ಗಾಳಿಯನ್ನು ತಗೊಂಡು ಬಾಯಿ ತೆಗೆದ ತಕ್ಷಣ ಗಾಳಿ ಹೊರಟೋಗುತ್ತೆ ಅಂತ. ಸತ್ಯ ಯಾರಿಗೆ? ವಿಚಾರ ಗೊತ್ತಿಲ್ಲದವರಿಗೆ. ಆಧ್ಯಾತ್ಮ ಅಂತನ್ನೋದೇ ಸೆಲ್ಫ್ ಕಂಟ್ರೋಲ್. ಸೆಲ್ಫ್ ಕಂಟ್ರೋಲ್ನ ಬರೆಸ್ಕೊಳ್ಳೋಕ್ಕೆ ಆಧ್ಯಾತ್ಮಕ್ಕೆ ಹೋಗಬೇಕು. ನಾನು ನಿಮ್ಗೆ ಯಾವಾಗ ಹೇಳಿದೆ, ಯಮ ನಿಯಮ, ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ಕಂಟ್ರೋಲ್. ಅದಕ್ಕೆ ರಾಜಯೋಗ ಅಭ್ಯಾಸ ಸಂಸಾರಸ್ಥರಿಗೆ ಬೇಕು ಅನ್ನೋದು. ಸೆಲ್ಫ್ ಡಿಸಿಪ್ಲಿನ್ ಇಲ್ಲ. ನಮ್ಮ ಕಣ್ಣು ನೋಡೋ ನೋಟ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಇದೆ. ಇಲ್ಲ, ಒಂದೇ ಥರ ಇರಬೇಕು ಯಾವಾಗಲೂ ಎಲ್ಲ ಕಡೆನೂ ನಮ್ಮ ನೋಟ. ಬಾಯಿಂದ ಬರುವ ಮಾತು ಒಂದೇ ಥರ ಇರಬೇಕು. ಸಿಚುವೇಶನ್ ಇದ್ದಕ್ಕಿಂತ ಬಾಯಿ ಬಂದಂಗೆ ಮಾತಾಡೋದಲ್ಲ. ನಾಲಿಗೆ ಹಿಡ್ತಾ ಇರ್ತಾರೆ. ಕಣ್ಣಲ್ಲಿ ನೋಡ್ತೀವಿ, ಹೆಂಡತಿ ನೋಡೋ ನೋಟ ಪಕ್ಕದ ಮನೆ ಹೆಂಗಸನ್ನು ನೋಡಬಾರ್ದು. ಅಮ್ಮನ ನೋಡೋ ನೋಟ ಇಡೀ ಲೋಕದಲ್ಲಿರೋ ಹೆಂಗಸರ ಮೇಲೆ ಬಿಡಬೇಕು. ಅಮ್ಮನ ನೋಟವೇ ಹಿಡ್ತಬೇಕು. ಅದಕ್ಕೆ 80 ವಯಸ್ಸು ಮುದುಕ, ರೂಪಲಾವಣ್ಯ ಸುಂದರಿ, ವಿಚಿತ್ರವಾಗಿದ್ದಾಳೆ ವಯಸ್ಸು, ಭಗವಂತನ ಸೃಷ್ಟಿ, ಮಾಯೆ, ಅಪ್ಪ ಹೇಳಬೇಕಲ್ಲ. ಎಲ್ಲರೂ ನೋಡ್ತಾರೆ ರೋಡಲ್ಲಿ ಅವಳ. ಈ ಥರನೂ ಸೃಷ್ಟಿ ಉಂಟಾ ಅಂತ ನೀವು ನೋಡಿದ್ರೂ ನಿಮ್ಮ ದೃಷ್ಟಿ ಕೋಣ ಬದಲಾವಣೆ ಆಗಬಾರ್ದು. ಅಮ್ಮನಾಗೇ ಇರಬೇಕದು, ಅಕ್ಕನಾಗೇ ಇರಬೇಕದು. ಹೇಗೆ ಸಾಧ್ಯ? ಸೆಲ್ಫ್ ಕಂಟ್ರೋಲ್. ಸನ್ಯಾಸಿಗಳು ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾರೆ. ಹೇಗದು? ನಾನು ಇದೆಲ್ಲ ಹೇಳ್ಬಿಟ್ಟೆ ನಿಮಗೆ. ಯಮ ನಿಯಮ ಆಸನ, ಯಮ ನಿಯಮ ಇದರಲ್ಲೆಲ್ಲ ಬಂದ್ಬಿಡುತ್ತೆ. ನಾನೇನೋ ತಮಾಷೆಯಾಗಿ ಪಾಠ ಮಾಡ್ದಂಗೆ ಇತ್ತು ನಿಮಗೆ. ಯಮ ನಿಯಮ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಜಿಲೇಬಿ ಮಾಡಿಬಿಟ್ಟಿದ್ದಾರೆ ಅಂತ 10-20 ಜಿಲೇಬಿ ತಿನ್ನಕ್ಕೆ ಸಾಧ್ಯವೇ? ನಾನು ತಾಲಿ ಕಟ್ಟಿದೆ, ಹೇಳಿದ್ದೆ, ನನ್ನ ಜೊತೆಗಿದ್ದಾಳೆ. ನಾನು ಯಾವಾಗ ಬಟ್ಟೆ ಬಿಚ್ಚು ಅಂತೀನಿ ಬಿಚ್ಚಕ್ಕೆ ರೆಡಿ ಇದ್ದಾಳೆ ಅವಳು. ಅದಕ್ಕೆ ಅಂತ ದಿನಕ್ಕೆ 2 ಸತಿ 3 ಸತಿ ಬಟ್ಟೆ ಬಿಚ್ಚೋದು ಹುಚ್ಚುತನ, ಮುಟ್ಟಾಳ್ತನ. ನಾನು ಕಂಟ್ರೋಲ್ ಮಾಡ್ಕೊತಿದ್ದೆ. ಏನು ಜೀವನ? ನಾವು ಮನುಷ್ಯರಲ್ಲವೇ? ಪ್ರಾಣಿಗಳ ನಾವು? ಬೀದಿಲಿ ಓಡಾಡೋ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇಲ್ಲವೇ? ಆ ಕಂಟ್ರೋಲ್ನ ಬರೆಸ್ಕೊಳ್ಳೋಕ್ಕೆ ಆಧ್ಯಾತ್ಮಕ್ಕೆ ನುಗ್ಗಬೇಕು. ಇವರು ನಮ್ಮ ಅಕ್ಷಯ್ ಕೇಳಿದ ಪ್ರಶ್ನೆಗೆ ಉತ್ತರ, ಎದೆಯಲ್ಲಿ ಉಸಿರಾಟ ಮಾಡ್ತಿದ್ರೆ ಗಾಳಿ ಹೋಗಿದ ತಕ್ಷಣ ಬಂದ್ಬಿಡುತ್ತೆ. 12 ಅಂಗುಲ ಹೋಗಬೇಕು ಗಾಳಿ. ಎಲ್ಲಿ ಹೋಗುತ್ತೆ? 6 ಅಂಗುಲ ಕೂಡ ಹೋಗೋದಿಲ್ಲ. ಪೂರ್ಣ ಆಯುಸ್ಸು ಭಗವಂತನ ಹತ್ರ ಕೇಳ್ಕೊಂಡ್ ಬಂದಿರ್ತೀವಿ, 60, 70, 80, 90, 100. ಅದನ್ನು ಮುಟ್ಟಕ್ಕಾಗಲ್ಲ ನಮ್ಮಿಂದ. ಕಾರಣ, ಭಗವಂತ ಸೃಷ್ಟಿ ಮಾಡಿದ ಉಸಿರಾಟವನ್ನು ಬದಲಾವಣೆ ಮಾಡ್ಬಿಟ್ವಿ. ಭಗವಂತ ಸೃಷ್ಟಿ ಮಾಡಿದಾಗ ಒಂದು ಟಾರ್ಗೆಟ್ ಹಾಕಿ, ಫಾರ್ಮುಲಾ ಹಾಕಿ ಒಂದು ಉಸಿರಾಟವನ್ನು ಸೃಷ್ಟಿ ಮಾಡಿ ನಮ್ಮನ್ನು ಬಿಟ್ಟ. ನಾವು ಲೋಕಕ್ಕೆ ಬಂದು ಸೇರಿಕೊಂಡು ಇಲ್ಲದೇ ಅದನ್ನೆಲ್ಲ ನೋಡಿ ಮಾಡಿ ಏನೇನೋ ಮಾಡಕ್ಕೆ ಹೋಗಿ ನಮ್ಮ ಉಸಿರಾಟವೇ ಬದಲಾವಣೆ ಆಗೋಯ್ತು. ಬೇಗ ಸುತ್ತಬಿಡ್ತೀವಿ. ದುರಾಲೋಚನೆಗಳು, ದುರಭ್ಯಾಸಗಳು, ದುರ್ಚಟಗಳು ಇವುಗಳೆಲ್ಲ ನಾವು ಹಾಳು ಮಾಡುತ್ತೆ. ಕಿಬ್ಬೊಟ್ಟೆ ಶ್ವಾಸ ಅಂತನ್ನೋದೇ ಒಂದು ಕಂಟ್ರೋಲ್. ಎದೆಯಲ್ಲಿ ಬರ್ತಾ ಇರೋ ಗಾಳಿನ ಹೊಟ್ಟೆ ತನಕ ತಗೋಬೇಕು ಅಂದರೆ ಎಷ್ಟು ನಿಯಂತ್ರಣ ಮಾಡಬೇಕು ನೀವು, ಎಷ್ಟು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದ್ರೆ ಮಾತ್ರ ಉಸಿರನ್ನು ಹಿಡಿಯಕ್ಕೆ ಸಾಧ್ಯ, ಇಲ್ಲ ಹಿಡಿಯೋಕ್ಕಾಗಲ್ಲ. 10 ಸೆಕೆಂಡ್ ಹಿಡಿಯಕ್ಕೆ ಹೇಳಿದೆ ನಾನು, ಹೌದಾ? ಆ 10 ಸೆಕೆಂಡು ಮಿನಿಮಮ್. ಅದೇನು ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ಮು. ನಿಮಿಷಗಟ್ಟಲೆ ಹಿಡಿತಾರೆ ಉಸಿರನ್ನ. ಅದೆಲ್ಲ ಮಾಡಕ್ಕೆ ಹೋಗಬೇಡಿ. 10 ಸೆಕೆಂಡ್ ಹಿಡಿದ್ರೆ ಸಾಕು. ನೀವು ಆ ಅಭ್ಯಾಸವನ್ನು ಮಾಡಿದ್ರೆ ಮಾತ್ರ ಹೊಟ್ಟೆ ತುಂಬ ಗಾಳಿಯನ್ನು ತಗೊಳಕ್ಕೆ ಸಾಧ್ಯ. ಹೊಟ್ಟೆ ತುಂಬ ಗಾಳಿಯನ್ನು ತಗೊಂಡ್ರೆ ಮಾತ್ರ ನಿಧಾನವಾಗಿ ಗಾಳಿಯನ್ನು ಬಿಡಕ್ಕೆ ಸಾಧ್ಯ. ಇಲ್ಲ ಪುಸ್ಸು ಬಂದ್ಬಿಡುತ್ತೆ. ಬಲೂನ್ ಚುಚ್ಚಿಬಿಟ್ರೆ ಹೆಂಗೆ ಟಪ್ ಅಂತ ಹೊಡಿಯುತ್ತೆ, ಅದರ ಗಾಳಿ ಬಂದ್ಬಿಡುತ್ತೆ. ಸೊ ಇದರ ಮೂಲವೇ ಅಬ್ಡಾಮಿನಲ್ ಬ್ರೀತಿಂಗ್, ಕಿಬ್ಬೊಟ್ಟೆ ಶ್ವಾಸ. ಯಾರು ಕಿಬ್ಬೊಟ್ಟೆ ಶ್ವಾಸವನ್ನು ಕಲ್ತಿರ್ತಾರೆ ಪರ್ಫೆಕ್ಟಾಗಿ ಪ್ರಾಣಾಯಾಮ ಮಾಡೋಕ್ಕಾಗತ್ತೆ.